ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಗೌಡ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ಡೇಟ್ 11. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಒಂದಷ್ಟು ಅಸೈನ್ಮೆಂಟ್ಸ್ಗಳನ್ನ ಬರ್ತಿತ್ತು. ಇವಾಗ ಪಕ್ಕದ ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಯಾಕಂದರೆ ಗೃಹ ಪ್ರವೇಶ ಮಾಡ್ತಿದ್ದಾರೆ ಅವರು. ಜಸ್ಟ್ ಮನೆ ಪಕ್ಕದ ಬಿಲ್ಡಿಂಗಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ನಲ್ಲ. ನೋಡಿ, ಅದೇ ಆ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಇರೋದು ಪೂಜೆ. ಹೋಗ್ಬಿಟ್ಟು ಬರೋಣ. ಎಲ್ಲ ಬಂದಿದ್ದಾರೆ ಆಲ್ರೆಡಿ, ಲೇಟ್ ಆಯಿತು. ಸಿಸ್ಟರ್ ಕೂಡ ಇದ್ಲು, ಸೊ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ನಡೀರಿ. ಅಲ್ಲಿಗೆ ಹೋದ್ಮೇಲೆ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನಾನು. ತುಂಬ ಜನ ಇದ್ದರು ಆ್ಯಂಡ್ ಎಲ್ಲರೂ ಇತ್ತು, ಸೊ ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ. ನೆಕ್ಸ್ಟ್ 13th ಡೇ ಕಾಲೇಜ್ಗೆ ಹೋಗಬೇಕು ಅಂತ ಟಿಫಿನ್ ಎಲ್ಲ ರೆಡಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು, ಸೊ ಟಿಫಿನ್ ಏನಂತ ಅಂದರೆ ದೋಸೆ, ಹೆಸರುಕಾಳು ಪಲ್ಯ ಮಾಡ್ಕೊಂಡಿದ್ದೆ. ನಾನೇ ಮಾರ್ನಿಂಗ್ ಎದ್ದು ಪ್ರಿಪೇರ್ ಮಾಡ್ಕೊಂಡು ಹೋಗೋದು. ಜಸ್ಟ್ ಏನೇನು ಮಾಡಿದೆ ಅಂತ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿರೋದಷ್ಟೇ. ನಾನೇನು ಕುಕಿಂಗ್ ವ್ಲಾಗ್ ಥರ ಅದೇನೂ ಮಾಡಿಲ್ಲ. ಸೊ ಹೋಲ್ ಡೇ, ಒನ್ ಡೇದು ಮಾಡೋಕ್ಕಾಗಲ್ಲ. ಸೊ ಲೈಕ್ ಹೋಲ್ ವೀಕ್ದು ಒಂದು ಸ್ವಲ್ಪ ಹಾಕೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಮುಗಿದ್ಮೇಲೆ ಸೈಮಲ್ಟೇನಿಯಸ್ ಆಗಿ ದೋಸೆ ಗ್ರೇವಿ ಎರಡೂ ಹಾಕ್ಕೊಂಡೆ. ಪುಟ್ ದೋಸೆ ನಂಗೆ ಇಷ್ಟ ಆಗುತ್ತೆ. ಸೊ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಕೊಂಡು ಟೈಮ್ ಬೇರೆ ಆಯಿತು, ತಟ್ಟೆಗೆ ಹಾಕೊಂಡು. ಸೊ ಇನ್ನೂ ರೆಡಿ ಆಗಿರಲಿಲ್ಲ. ರೆಡಿ ಆಗೋಣ ಅಷ್ಟರಲ್ಲಿ ತಿನ್ಕೊಂಡು ಹಂಗೆ ಬುಕ್ ಕೂಡ ಜೋಡಿಸ್ಬೇಕಿತ್ತು. ಅಸೈನ್ಮೆಂಟ್ಸ್ ಎಲ್ಲ ಇತ್ತು, ಇವತ್ತು ಸಬ್ಮಿಷನ್. ರೆಡಿ ಆಗಿಬಿಟ್ಟು ಇನ್ನೇನು ಕಾಲೇಜ್ಗೆ ಹೊರಡಬೇಕು ಅಷ್ಟೇ. ಲಂಚ್ ಬ್ರೇಕಲ್ಲಿ ಕಾಲೇಜ್ ಹತ್ರ ಫುಲ್ ಅಂದರೆ ಫುಲ್ ಬ್ಲ್ಯಾಕ್ ಕ್ಲೌಡಿ ಆಗಿತ್ತು. ಆ್ಯಂಡ್ ವೆದರ್ ವಾಸ್ ಸೋ ಗುಡ್. ಸುಮ್ಮನೆ ಇದನ್ನು ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ. ಸೊ ಐ ವಾಂಟ್ ಟ್ರೈ ಇಟ್ ಅಂತ ಹೇಳಿ ಒಂದ್ಸಲ ಟ್ರೈ ಮಾಡಿದ್ದಷ್ಟೇ ಲಂಚ್ ಬ್ರೇಕಲ್ಲಿ. ಸೊ ನೆಕ್ಸ್ಟ್ ನಾನೇನು ಅಂದ್ಕೊಂಡೆ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಬರೆಯುವಂಥ ಚಾಲೆಂಜ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಏನಂದರೆ ಲೆಫ್ಟ್ ಹ್ಯಾಂಡಲ್ಲಿ ಬರೆದಾಗ ಹೇಗಿರುತ್ತೆ ಆ್ಯಂಡ್ ರೈಟ್ ಹ್ಯಾಂಡಲ್ಲಿ ಬರೆದಾಗ ಹ್ಯಾಂಡ್ ರೈಟಿಂಗ್ ಹೇಗಿರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ನಾನು ಎಲ್ಲ ಫ್ರೆಂಡ್ಸ್ ಹತ್ರನೂ ನಾನು ಬರೆದೆ. ಐ ಎಂಜಾಯ್ಡ್ ಇಟ್. ಹೋಪ್ ಯು ಗೈಸ್ ಆಲ್ಸೋ ಎಂಜಾಯ್ಡ್ ಇಟ್. ಎಲ್ಲರನ್ನೂ ಬರೆಯೋಕ್ಕೂ ಮುಂಚೆ ರೆಡಿನಾ ಅಂತ ಕೇಳಿ ಬರೆಸ್ತಾ ಇದ್ದೆ. ಮೇಡಮ್ನವರು ಫಸ್ಟೇ ಹೇಳಿದರು ನಾನು ತುಂಬ ಸ್ಲೋ ಆಗೇ ಬರೆಯೋದು ಅಂತ. ಸೊ ಬರೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಅಷ್ಟೇ ಕ್ಯೂರಿಯಸ್ಸಿಂದ ಕಾಯ್ಕೊಂಡು ಕೂತಿದ್ವಿ ಯಾವಾಗ ಮುಗಿಸ್ತಾಳೆ ಅಂತ. ಫೈನಲಿ ಮುಗಿಸಿದ್ಲವಳು. ನೆಕ್ಸ್ಟ್ ರೈಟ್ ಹ್ಯಾಂಡಲ್ಲಿ ಬರೀಬೇಕಾದ್ರೆ ಅಕ್ಕನ ಜೋಶ್ ಫುಲ್ ಇತ್ತು. ನೆಕ್ಸ್ಟ್ ಅಮೃತನ ಕೈಲಿ ಕೊಟ್ಬಿಟ್ಟು ಬರೆಸ್ತಾ ಇದ್ವಿ. ಅವಳು ರೆಡಿನಾ ಅಂತ ಕೇಳಿ ಬರ್ಸ್ಬೇಕಾದ್ರೆ ಎಲ್ಲ ನನ್ನ ಫ್ರೆಂಡ್ಸು ನಾವು ಎಲ್ಲ ಕಾಯ್ಕೊಂಡು ಕೂತಿದ್ವಿ ಯಾವಾಗ ಮುಗಿಸ್ತಾಳೆ ಅಂತ. ಕ್ಯೂರಿಯಾಸಿಟಿ ಮೆಂಬರ್ಸ್. ನೆಕ್ಸ್ಟ್ ನನ್ನ ಫ್ರೆಂಡ್ ವೆನಸಾ ಕೈಲಿ ಬರೆಸ್ದೆ. ಸಬ್ಸ್ಕ್ರೈಬ್ ರಮ್ಯಾಸ್ ಯೂಟ್ಯೂಬ್ ಚಾನೆಲ್. ಅಮೃತ ನನಗೊಂದು ಐಡಿಯಾ ಕೊಟ್ಟಲು. ಏನಂತಂದರೆ ಎಲ್ಲರೂ ವಾಲ್ಪೇಪರ್ ಕೇಳು ಅಂತ. ಪಲ್ಲವಿ ವಾಲ್ಪೇಪರ್ ಇದು. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ
Show me your wallpaper. See, this is my wallpaper. This is me. तू है तो गम आते Rice sambar and Show me your wallpaper, please. wallpaper. Yeah, phone wallpaper. Why? Yeah, Gulu gave. So college ಮುಗಿತು. We were going. My favorite quote is, if you want to heal the wound, please stop touching that wound. ಅಷ್ಟೇ ಕಾಲೇಜಲ್ಲಿ ಆಗಿದ್ದು. ನೆಕ್ಸ್ಟ್ ಮನೆಗೆ ಬಂದು ನೋಡಿದ್ರೆ ಫ್ರಿಜ್ಜಲ್ಲಿ ಬಾದಾಮ್ ಡ್ರಿಂಕ್ ಇತ್ತು. ಸೊ ನನ್ನ ಸಿಸ್ಟರ್ಗೂ ಕೊಟ್ಟು ನಾನು ಕುಡಿದು. ನನಗೆ ಬಾದಾಮ್ ಡ್ರಿಂಕ್ ತುಂಬ ಇಷ್ಟ ಆಗುತ್ತೆ. ಸೊ ವೆನ್ ಎವರ್ ಐ ಸಿ ಐ ಫೀಲ್ ಲೈಕ್ ವೆನ್ ವಿಲ್ ಐ ಡ್ರಿಂಕ್ ಇಟ್. ಕಾಲೇಜಿಂದ ಬಂದಮೇಲೆ ಸ್ನ್ಯಾಕ್ ಅಂತ ಒಂದು ಎಗ್ ದೋಸೆ ಮಾಡ್ಕೊಂಡು ತಿಂದೆ. ಅಷ್ಟೇ ಇವತ್ತಿನ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಬಾಯ್.